ಹಾಂ ಸಂಜೆಗೆ ಏನು ಮಾಡ್ತಾವೆ ನಮ್ಮ ಮುಂಜಾನೆ ನೋಡಿದೆ ಇವತ್ತು ನಂದೇ ಭಾಳ ಆಗ್ಯಾರ. ಪಲ್ಯ ಒಂದಿವ್ಸ ಮಾಡಿಟ್ಟೇಳನು? ಇಲ್ಲ ಇವತ್ತೇ ಮಾಡ್ಯಾವ. ಹೋದ್ಸಲ ಇದ್ರಾಗ ಹಾಕಿ ಮಾಡಿಲ್ಲ, ನಾ ಮಾಡ್ಬೇಕು ನಾಳೆಗೆ. ಹಂಗೆ ಮಾಡಿಲ್ಲ. ಏ ಪಾಪಿ ಅಲ್ಲೇ, ಏ ಪಾಪು ಆ ಸುಪ್ಲಿ ದೊಡ್ಡಂತ ತಗೊಂಬ. ಕತ್ತಲು ಹೆಂಗ ಚಪ್ಪಲ ಕುಡ್ಲಿಕ್ಕೆ ತೊಂದಿಲ್ಲ, ಆಡಕ್ಕೆ ತೊಂದನ. ಅದು ಪಾಪ ಅದು ಕೊಡದ ಮುತ್ತಾನ ಆಡಕ್ ತೊಗೊಂಡಿದ್ರಿ. ಶಾಲೆ ಹೋಗ್ಯಾನತ್ತ. ಆಡಕ್ಕ ಪಾಪೆ ಸೀಸಾ ಹೊತ್ತೇನ ನೋಡೋ ಬಂದ್ ಮಾಡಲಿ ಬ್ರಾಂಡಿ ನೋಡೋಣ ಇವತ್ತು ಒಟ್ಟು ಚಾಚಿಕೆ ಮಾಡಿದ್ದು. ಮಮ್ಮಿ ಇದಕ್ಕೆ ಕಿಲಾಡ್ಮು ಡಾಕ್ಟ್ರ್ ಬಲ್ಲಿ ಶಾಂತವ್ನ ಗೋಳಿ ಅವೇನು ಕೇಳ್ಕೊಂಡು. ಯಾರು ಸುರೇಶ್ ಮನೆಗೆ ಹೋದ ನಮ್ಮ ಅಲ್ಲೇ ಏನು ಮಾಡಿದ್ವಿ ಅಕ್ಕ? ಪಲ್ಯ ಏನು ಮಾಡಿದ್ವಿ ಅಂತ ಬೊಗಣಾಗ? ಅದೇ ಅದ್ರದ್ದು ಅಂದೆ ಬದ್ನಿಕಾಯಿ ಅಡಗಾಯಿ ಮಾಡಿದ್ದೆ ಆಟು.
ನಮಸ್ಕಾರ ಎಲ್ಲರಿಗೂ. ನಾನು ಈಗ ಲಾಗ್ ಸ್ಟಾರ್ಟ್ ಮಾಡತ್ತೀನಿ. ಟೈಮ್ ರೀ 8 ಆಗ್ಯದ. ಇವತ್ತು ಒಂದು ಸ್ವಲ್ಪ ಇವತ್ತಿನ ವಿಡಿಯೋದಾಗಂತೂ ನಿನ್ನೆ ವಿಡಿಯೋನ ಶೇರ್ ಮಾಡಿದ್ರು ಒಂದು ಸ್ವಲ್ಪ ಫಸ್ಟ್ಗೆ. ಅದಕ್ಕೆ ನಾನು ಈಗ ಲಾಗ್ ಸ್ಟಾರ್ಟ್ ಮಾಡತ್ತೀನಿ. ಒಂದಿಷ್ಟು ಬೇಳೆ ಹಾಕ್ಲತ್ತೀರಿ, ಬೇಳೆ ಸಾರು ಮಾಡ್ಬೇಕಂತ ಹೇಳ್ಕೇಸಿಂದು ಬೇಳೆ ಭೀ ಮೊನ್ನೆ ಮಾಡಿದ್ದ. ಪೈಲೆ ಬೇಳೆಗೆ ಒಂದು 5-6 ದಿನ ಆಗಿತ್ತು. ತೊಗರಿ ಒಂದು ಸ್ವಲ್ಪ ನೀರು ಹಾಕಿದ್ನಲ್ರಿ, ಭಾಳ ದೌಡ ಒಡೆಯೋದಂತೂ ಆಗಲಿಲ್ಲ. ಅದಕ್ಕೆ ಈಗ ಒಂದಿಷ್ಟು ಬೇಳೆ ಕುದ್ಲಿಕ್ಕೆ ಹಾಕಿನಿ ಇಷ್ಟು ಕಡೆ ಒಂದಿಷ್ಟು ಈಗ ಊಟದ ಪುರ್ತಕ ರೊಟ್ಟಿ ಮಾಡಬೇಕು. ಇವತ್ತಂತೂ ದಪಾಟ್ ರೊಟ್ಟಿ ಮಾಡೋದಲ್ರಿ, ಅದಕ್ಕಾಗಿ ರೊಟ್ಟಿನೂ ಥೋಡೆನೇ ಮಾಡತ್ತೀನಿ. ಮತ್ತು ಈಗ ಒಂದಿಷ್ಟು ರೊಟ್ಟಿ ಮಾಡಿ ಊಟಕ್ಕಿಟ್ಟು ರೊಟ್ಟಿ ಮಾಡಿ ಮತ್ತು ಬಟ್ಟೆ ಅದೆಲ್ಲ ಒಗೆದ್ಮೇಲೆ ದಪಾಟಿ ರೊಟ್ಟಿಗೆ ಹಂಚಿಡ್ಬೇಕಲ್ಲತ್ತೀವಿ. ಇಲ್ಲಿ ನಮ್ಮ ನೆಗಡಿ ಒಬ್ಬರು ಬರ್ತಾರೆ ಮತ್ತು ನಮ್ಮ ನಾದಿನಿ ಮತ್ತು ಒಂದು 4 ಜನ ಹತ್ತೀರಿ ರೊಟ್ಟಿ ಮಾಡೋರಂತೂ. ಅದಿಷ್ಟು ರೊಟ್ಟಿ ಮಾಡಬೇಕು. ಎಷ್ಟು ಆತೋ ಗೊತ್ತಿಲ್ಲ. ಈಗಂತೂ ಬಿಸಿಲಂತೂ ಭಾಳ ಆಗ್ಯದ್ರಿ. ಈ ಬಿಸಿಲಾಗ ರೊಟ್ಟಿ ಮಾಡಬೇಕಾದ್ರೆ ಭಾಳ ಹೈರಾಣ, ಆದ್ರೂ ಮಾಡೇಬೇಕಲ್ಲ. ಮುಂಜಾನೆ ದೌಡ್ ಇಡ್ಬೋದಿತ್ತು, ಆದರೆ ಮುಂಜಾನೆ ಮನೆ ಕೆಲಸ ಅಂತೂ ಇದೇ ಆಗ್ತದಲ್ರಿ. ಮತ್ತು 10 ತನಕ ಮನೆ ಕೆಲಸನೇ ಆಗ್ತದೆ. ಹಾಗಾಗಿ ಹೊತ್ತು ಮಾಡಿ 11ರಿಂದ ರೊಟ್ಟಿ ಮಾಡ್ಲಿಕ್ಕೆ ಹಂಚಿಟ್ರಾಯ್ತು ಅಂತ ಹೇಳ್ಕೇಸಿಂದ ಅಂದ್ಕೊಂಡಿವಿ. ಆದರೆ ಯಾವ್ದಕ್ಕೆ ಆತನ ರೊಟ್ಟಿ ಮತ್ತು ಸಂಜೆ ಹೊತ್ತು ಮಾಡ್ತಕ್ಕ ಆತ ಮಾಡ್ತದೆ. ಯಾಕಂದರೆ 2 ಹಂಚು ಈಚೆಗಡೊಂದು 2 ಹಂಚು ಇಡಬೇಕಲ್ಲತ್ತೀವಿ. ಇಟ್ಟು ಮಾಡ್ಬೇಕಲ್ಲತ್ತೀವಿ ರೊಟ್ಟಿನ. ಅಡುಗೆ ಮಾಡೋಕ್ಕೆ 10 ಆಗ್ತದೆ, ರೊಟ್ಟಿ ಮಾಡೋದಿನ ಯಾವಾಗ ಆಗ್ತದೇನ್ರಿ ದಪಾಟಿ ರೊಟ್ಟಿ ಮಾಡೋದಂತೂ. ಬೇಳೆ ಕುದ್ಲಿಕ್ಕಂತೂ ಹಾಕಿದ್ರೆ ಚಿಗಡಿ ಒಂದಿಷ್ಟು ನುಗ್ಗಿಕಾಯ್ದು ಮನೆ ತಂದಿದ್ರು. ಆದರೆ ನನಗೆ ಒಂದು ಸ್ವಲ್ಪ ಊರಿಗೆ ಹೋಗಿದ್ದೇವೆ ಮನೆ, ಅದಕ್ಕಾಗಿ ಊರಿಗೆ ಹೋಗೋದ್ರೆ ನುಗ್ಗಿಕಾಯಿ ಸಾರಂತೂ ಅಡಿದ್ದಿಲ್ಲ. ಹಾಗೆ ಕುಂತೀವಿ. ನುಗ್ಗಿಕಾಯಿ ಒಂದು ಸ್ವಲ್ಪ ಅರ್ಬಿ ಸುತ್ತಿ ಇಟ್ಟಿದ್ದ, ಅದಕ್ಕೆ ಇವತ್ತು ಬೇಳೆ ಸಾರಿನಾಗ ನುಗ್ಗಿಕಾಯಿನೇ ಹಾಕಿ ಮಾಡಬೇಕಲ್ಲಾಗತ್ತೀನಿ. ಮತ್ತು 2 ದಿನ ಅಂತೂ ನನಗೆ ವೀಡಿಯೋ ಅಂತೂ ಹಾಕೋದೇ ನಾಲಿಲ್ರಿ. ವೀಡಿಯೋ ಹಾಕ್ಬೇಕಂದ್ರೂ ಒಂದು ಸ್ವಲ್ಪ ಕೆಲಸದಾಗ ಒಂದು ಸ್ವಲ್ಪ ಏನೋ ಜೋರು ಕೆಲಸ ಇತ್ತಂದ್ರಂತೂ ವೀಡಿಯೋ ಅಂತೂ ಮಾಡೋದೇ ಆಗಂಗಿಲ್ಲ. ಮಾಡಿದ್ರೂ ಯೂಟ್ಯೂಬಿಗೆ ಅಪ್ಲೋಡ್ ಮಾಡೋದಂತೂ ಆಗೋದಿಲ್ಲ, ಆಗಂಗಿಲ್ಲ, ಭಾಳ ಕಷ್ಟ. ಭಾಳನೇ ಒಂದು ಸ್ವಲ್ಪ ಲೇಟ್ ಆಯ್ತಂದ್ರೂ ಭೀ ಅದಕ್ಕಾಗಿ ಮತ್ತು ನಾನು ವೀಡಿಯೋ ಬಿಡೋದಂತೂ 9 ಗಂಟೆನೇ. ಒಂದು ಸ್ವಲ್ಪ 12-1 ಆಯ್ತಂದ್ರಂತೂ ವೀಡಿಯೋ ಅಂತೂ ಬಿಡೋಂಗಿಲ್ಲ. ಯಾಕಂದ್ರೆ ಟೈಮ್ ಹೋಗಿರ್ತದೆ. ಆ ವೀಡಿಯೋ ಯೂಟ್ಯೂಬಿಗೆ ಅಪ್ಲೋಡ್ ಆಗಿ ಹೋಗ್ಬೇಕಾದ್ರೆ ಲೇಟ್ ಆಯ್ತು ಅಂತ ಹೇಳ್ಕೇಸಿಂದ ನಾನು ಒಂದು ಸ್ವಲ್ಪ ಕೆಲಸದಾಗ 2 ದಿನ ಅಂತೂ ವೀಡಿಯೋ ಅಂತೂ ಬಿಡಲಿಲ್ಲ. ಅದಕ್ಕೆ ಇವತ್ತು ವೀಡಿಯೋ ಸ್ಟಾರ್ಟ್ ಮಾಡೀನಿ. ಇದಿಷ್ಟು ರೊಟ್ಟಿ ಮಾಡಬೇಕು, ಬಿಳಿ ಜೋಳದ ರೊಟ್ಟಿ. ಇದಿಷ್ಟು ರೊಟ್ಟಿ ಮಾಡಿದ್ಮೇಲೆ ನಿನ್ನೆನೇ ಬಿಸ್ಕೊಂಬಂದಲ್ರಿ ದಪಾಟಿ ಇಟ್ಟದು. ಯಾಕೆಂದ್ರೆ ಮುಂಜಾನೆ ಇವತ್ತು ಬಿಸ್ಕೊಂಬಂದು ರೊಟ್ಟಿ ಮಾಡಬೇಕಾದ್ರೆ ಗಡ್ಬಡಾತ ಅಂತ ಹೇಳ್ಕೇಸಿಂದ ನೀನು ಎಲ್ಲ ಮಿಕ್ಸ್ ಮಾಡಿ ಬೀಸ್ಕೊಂಬಂದು ಇಟ್ಟಿದ್ದ. ಮತ್ತು ಕರ್ಚಿಕಾಯಿನೂ ಮಾಡಿ ಇಟ್ಟಿನಿ ನಿನ್ನೆ. ಈ ರೊಟ್ಟಿ ಒಯ್ಬೇಕಾದ್ರೆ 3 ದಿನ ಹೋಗ್ತದ್ರಿ. 1 ದಿನ ಕರ್ಚಿಕಾಯಿ ಮಾಡೋಕ್ಕೆ ಮತ್ತು 1 ದಿನ ರೊಟ್ಟಿ ಮಾಡೋಕ್ಕೆ. ಇನ್ನು ನಾಳೆಗೆ ಹೋಗ್ಬೇಕು ನಾವು ಭೀ ಊರಿಗೆ ರೊಟ್ಟಿ ತೊಗೊಂಡು. ಅದಕ್ಕಾಗಿ ನಿನ್ನೆ ಬೀಸ್ಕೊಂಬರೋದು ಮತ್ತು ಕರ್ಚಿಕಾಯಿ ಮಾಡೋದು ಎಲ್ಲನೇ ಆಯಿತು. ಕುರಿ ಬಿಟ್ಟು ಬರ್ತೀಯನು ಹೋಗಿ? ನೀ ಏನು ಬ್ಯಾಗಿ ಹಾಕೊಂಡಿಲ್ಲ, ತಲೆ ಇಕ್ಕೊಳ್ಳೋದು ಏನಿಲ್ಲ. ಹೋಗಿ ಎಣ್ಣೆ ತೊಗೊಂತಿದ್ದಕ್ಕೆ ಹೋಗು. ಎಣ್ಣೆ ಅಲ್ಲ ಕುರಿ 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 ಬಿಟ್ಟು ಬಾ ಹೋಗಿ. ನೀ ಸಾಂಬಾರು ಪಣ್ಣು ಹೊಡ್ಲಿತ್ತೀನಿ ನಿಂದು. ಹೋಗಿ ತರ್ತೀವಿ ಒಂದು ಸ್ವಲ್ಪ ಉಳ್ಳಾಗಡ್ಡಿ ಇದು ಕೊತ್ತಂಬರಿ. ಇವಪ್ಪ ಇವತ್ತು ನಂಗೆ ರೊಟ್ಟಿ ಮಾಡೋದು ಎಲ್ಲಿ ತರಲಿ? ಇನ್ನು ಟೈಮ್ ಆಗಿಲ್ಲ. 9 ನಿಂದ್ರು 9 ಟೈಮ್ ಮಾಡೋದಂತೂ ಐತ್ರಿ. ಒಂದಿಷ್ಟು ಬೇಳೆ ಕುದ್ಸಕ್ಕೆ ಹಾಕಿದೀವಿ. ಬೇಳೆಗೆ ಕುದ್ದೋದು ಪಾನಿ ಹೊಡಿಬೇಕು.
ಈಗ ಮನೆ ಕೆಲಸ ಅಂತೂ ಎಲ್ಲ ಆಯ್ತು ರೀ. ಮತ್ತು ಬಟ್ಟೆನೂ ಒಂದಿಷ್ಟು ಇದು ಮತ್ತು ಸಂಜೆ ಕಡೆ ಒಗಿಬೇಕಂದಿದ್ದ, ಆದ್ರೆ ಸಂಜೆ ಕಡೆ ಅಂತೂ ದೌಡ್ ಗಾಳಿ ಧೂಳಿನೇ ಹೇಳ್ತದಲ್ಲ ರೀ. ಅದಕ್ಕಾಗಿ ಬಟ್ಟೆ ಒಗದಾಕಿ ಒತ್ತಾಟಿ ರೊಟ್ಟಿ ಮಾಡ್ಲಿಕ್ಕೆ ನಿಂತ್ರೈತೆ ಅಂತ ಹೇಳ್ಕೇಸಿಂದ ಸೊ ಬಟ್ಟೆ ಅದೆಲ್ಲ ಒಗದಾಕಿಸಿಂದ ಎಲ್ಲ ಕೆಲಸ ಅಂತೂ ಆಯಿತು. ಈಗ ರೊಟ್ಟಿ ಮಾಡಬೇಕು. ಉಳ್ಳಾಗಡ್ಡಿ ನಮ್ಮ ಚೆನ್ನಮ್ಮ ಉಳ್ಳಾಗಡ್ಡಿ ಹೋಳಗತ್ತಾಳ್ರಿ. ಚಾಕುದಿಂದ ಇದ್ರ ಮೇಲೆ ರೆಟ್ಟಿನ ಮೇಲೆ ಉಳ್ಳಾಗಡ್ಡಿ ಹೊಳತಾಳ. ಯಾಕಂದ್ರೆ ದಪ್ಪಟ್ಟಿ ರೊಟ್ಟಿಗಂತೂ ಉಳ್ಳಾಗಡ್ಡಿ ಇದ್ರೆ ಉಳ್ಳಾಗಡ್ಡಿ ಮತ್ತು ಹಸಿ ಉಳ್ಳಾಗಡ್ಡಿ ಕೊತ್ತಂಬರಿ ಇದ್ರಂತೂ ಭಾಳ ಚಂದ. ಆದ್ರೆ ಇವತ್ತು ಬಳೂರ್ಗಿ ಸಂತೆ ಇತ್ತು, ನಮ್ಮೂರ್ದಂತೂ ಸಂತೆ ಇದ್ದಿದ್ದಿಲ್ಲ. ಬಳೂರ್ಗಿ ಸಂತೆ ಇತ್ತಲ್ರಿ, ಹಾಗಾಗಿ ಇಲ್ಲಿ ನೋಡಿದ್ರಿಗೂ ಸಿಗಲಿಲ್ಲ ಹೊಲ್ದಾಗ ಎಲ್ಲಿ ಭೀನು ಯಾರ ಬಲ್ಲಿ ಭೀ ಕೊತ್ತಂಬರಿ ಮತ್ತು ಹಸಿ ಉಳ್ಳಾಗಡ್ಡಿ ಇದ್ದಿದ್ದಿಲ್ಲ. ಹಸಿ ಉಳ್ಳಾಗಡ್ಡಿ ಅಂತೂ ಇಲ್ಲಿದೆ ನಮ್ಮ ಬಾಜು ಹೊಲ್ದವ್ರ ಬಲ್ಲಿ ಹೊಲ್ದಾಗ ಇತ್ತು ಉಳ್ಳಾಗಡ್ಡಿ, ಹಸಿ ಉಳ್ಳಾಗಡ್ಡಿ ಅಂತೂ ತೊಗೊಂಡು ಬಂದರು. ಆದರೆ ಕೊತ್ತಂಬರಿ ಅಂತೂ ಇದ್ದಿದ್ದಿಲ್ಲ ಮತ್ತು ಹಸಿ ಮೆಣ್ಸಿಕಾಯಿನೂ ಇದ್ದಿದ್ದಿಲ್ಲ. ಹಸ್ಕಾಗಿ ಇವತ್ತು ಇಲ್ಲೇ ಬಳೂರ್ಗಿ ಒಂದು ಸ್ವಲ್ಪ ಸನಿ ನಮ್ಮ ಹೊಲದ ಬಲೆಗೆ ಅದ ರೀ, ಅಲ್ಲಿದೆ ತೊಗೊಂಡು ಬಂದರು. ಆ ಕಡೆ ಹೊಲಕ್ಕೆ ಹೋಗಿ ಎತ್ತುಗಳಿಗೆ ನೀರಮೇವು ಮಾಡಿಕೆಸಿಂದ ತೊಗೊಂಡು ಬಂದ್ರೆ ಆಯ್ತು ಅಂತ ಹೇಳಿಸಿಂದ ಹೋಗಿದ್ರು. ಆದ್ರೆ ಒಳಗೆ ಮೆಣ್ಸಿಕಾಯಿ ಇಷ್ಟೇ ಸಿಕ್ಕು. ದಪ್ಪಟ್ಟಿ ರೊಟ್ಟಿಗಂತೂ ಕೊತ್ತಂಬರಿ ಇರ್ಬೇಕು ಮೇನ. ಅದ್ರಾಗ ಕೊತ್ತಂಬರಿ ಅಂತೂ ಒಂದು ಸ್ವಲ್ಪ ಸಂತಿಗೆ ಹೋಗ್ಬೇಕಾದ್ರೆ ಲೇಟ್ ಆಗಿದ್ರು ಅವರಿಗೆ, ಹಸಕ್ಕೆ ಕೊತ್ತಂಬರಿ ಅಂತೂ ಸಿಗಲಿಲ್ಲ. ಅದೇ ಉಳ್ಳಾಗಡ್ಡಿ ಮತ್ತು ಎಲ್ಲ ಹಾಕಿ ಇದ್ದಿದ್ದು ಹೆಚ್ಚ ಹಾಕಿ ಮಾಡತ್ತೀವಿ. ಇಲ್ಲಿ ನಮ್ಮ ಚೆನ್ನಮ್ಮ ಅಂತೂ ರೊಟ್ಟಿ ಮಾಡಕತ್ತಾಳೆ ನೋಡ್ರಿ, ಎಷ್ಟು ಚಂದ. ಅದರ ರೊಟ್ಟಿ ಅಂತೂ ದೊಡ್ಡವ್ರು ಮಾಡ್ದಂಗೆ ಮಾಡ್ತಾಳೆ, ಅಷ್ಟು ಚಂದ ಮಾಡ್ತಾಳೆ. ಅದಕ್ಕೆ ನಮ್ಮ ಚೆನ್ನಮ್ಮ ಭೀ ರೊಟ್ಟಿ ಮಾಡಕ್ಕೆ ಬಂದಿದ್ದಳು. ಇಲ್ಲಿ ನಮ್ಮ ನಾದಿನಿ ಭೀ ರೊಟ್ಟಿ ಮಾಡಕ್ಕೆ ಬಂದಿದ್ದಳು. ಒಂದು 4 ಮಂದಿ ರೊಟ್ಟಿ ಮಾಡತ್ತಿದ್ರು. ಯಾಕಂದ್ರೆ ರೊಟ್ಟಿ ಮಾಡಿ ಅಂತೂ ನಾನು ಅಟ್ಟೆ ಇಟ್ಟಿದ್ದೆ, ಅದಕ್ಕೆ ಮ್ಯಾಲೆ ಒಂದು ಸ್ವಲ್ಪ ಎಣ್ಣೆ ಹಚ್ಚಕತ್ತಿಳು. ನಮ್ಮ ಚೆನ್ನಮ್ಮ ಅಂತೂ ನೋಡ್ರಿ ಇಡ್ತಾಗ ಕೈಲೇ ಬಡ್ದು ಈಗ ಒಂದು ಸ್ವಲ್ಪ ಏನೋ ಕಲ್ಲಿಗಿತ್ತಾಳ, ಅದು ಇದ್ರ ಮೇಲೆ ಕೈಲೇ ಮಾಡೋಕ್ಕಂತೂ ಬರ್ತದೆ ಆಕಿಗೆ. ಆದ್ರೆ ಪೈಪ್ಲೆ ಅಂತೂ ಮಾಡೋಕ್ಕೆ ಬರೋಂಗಿಲ್ಲ. ನಮ್ಮ ನಾದಿನಿ ಪೈಪ್ಲಿಂತೆ ರೊಟ್ಟಿ ಮಾಡತ್ತಿದ್ರು. ಅದಕ್ಕಾಗಿ ನಾನು ಮಾಡ್ತೀನತ್ತಿ ಅಂತೇಳಿ ಕೇಸಿಂದ ಆಕಿನ ತೊಗೊಂಡು ಪೈಪಲ್ಲೇ ರೊಟ್ಟಿ ಮಾಡತ್ತಿದ್ದಳು. ಇಲ್ಲಿ 4 ಜನ ರೊಟ್ಟಿ ಮಾಡುತ್ತಿದ್ರು. ನಾನು ಮತ್ತು ನಮ್ಮ ನೆಗೇಣಿ, ಇವರು ನಮ್ಮ ನಾದಿನಿ. ಇಲ್ಲಿ ನಮ್ಮ ಚೆನ್ನಮ್ಮ ಅಂತೂ ಜಾಸ್ತಿ ಒಂದು ಸ್ವಲ್ಪ ವಿಡಿಯೋದಾಗ ಬರ್ತಾಳ್ರಿ. ಜಾಸ್ತಿ ಏನು ಬರೋಂಗಿಲ್ಲ, ಅಷ್ಟೇ ಕಮ್ಮಿ ಬರ್ತಾಳೆ. ಅದಕ್ಕೆ ನಾನು ಮಾಡ್ತೀನಿ ಕಾಕಿ ರೊಟ್ಟಿ ಅಂತೇಳಿ ಕೇಸಿಂದ ಆಕಿ ಬೆಳ್ಳುಳ್ಳಿಲೇ ಮಾಡ್ಲಾಕತ್ತಿದ್ರು ನಮ್ಮ ಚೆನ್ನಮ್ಮ. ಮತ್ತು ಇಲ್ಲಿ ನಮ್ಮ ನಾದಿನಿ ಭೀ ರೊಟ್ಟಿ ಮಾಡತ್ತಿದ್ರಿ. ನಾವು ಒಬ್ಬೇಕಿ ಬಯಸ್ಲಾಗತ್ತಿದ್ರಿ. ಅದಕ್ಕೆ ಬಯಸಿ ನಾ ಅಟ್ಟೆ ಇಟ್ಟಿದ್ದ. ಆಮೇಲೆ ರೊಟ್ಟಿ ಆಗೋಣ ನಮ್ಮ ನಾದಿನಿ ಮ್ಯಾಲೆ ಒಂದು ಸ್ವಲ್ಪ ಎಣ್ಣೆ ಹಚ್ಚಿ ಹಾಕ್ಬೇಕಲ್ರಿ ದಪಾಟಿ ರೊಟ್ಟಿ ಅಂತೂ. ಅದಕ್ಕೆ ಎಣ್ಣೆ ಹಚ್ಚಿ ಮಾಡತ್ತಿದ್ರು. ಇದು ಬುದ್ ರೊಟ್ಟಿ ಒಯ್ಯೋ ವೀಡಿಯೋ ಅಂತೂ ದೌಡ ಅಪ್ಲೋಡ್ ಅಂತೂ ಮಾಡೋದಂತೂ ಆಗಂಗಿಲ್ಲ ರೀ ನನಗೆ. ಒಂದು 2-3 ದಿನ ಹಿಂದೆ ಬೀಳ್ತದೆ. ಯಾಕೆಂದರೆ ಹಿಂದಿನ ವೀಡಿಯೋಸ್ ಅಂತೂ ನನಗೆ ಹಾಕೋದೇ ಆಗಲಿಲ್ಲ. ಮೊನ್ನೆ 2 ದಿನ ವೀಡಿಯೋ ಮಾಡ್ಲಾರ್ಬಿಟ್ಟಿಗೆ ಹಿಂದಿನ ವೀಡಿಯೋ ಅಂತೂ 1-2 ವೀಡಿಯೋ ಅಪ್ಲೋಡ್ ಆಗಿ ಕುಂತವಾದ್ರೆ ಯೂಟ್ಯೂಬಿಗಂತೂ ಇನ್ನೂ ಅಪ್ಲೋಡ್ ಮಾಡಿಲ್ಲ. ಅಸಲಕ್ಕೆ 1-2 ದಿನ ಲೇಟ್ ಮಾಡಿ ಬರ್ತದೆ. ಈಗ ನೋಡಿರಿ ದಪಾಟಿ ರೊಟ್ಟಿ ಅಂತೂ ಮಾಡಕತ್ತಿದ್ದೆವು. ಮ್ಯಾಲೆ ಎಣ್ಣೆ ಹಚ್ಚಿ ಒಂದು ಸ್ವಲ್ಪ ಬಿಟ್ಟು ಹಾಕ್ಲಿತ್ತಿದ್ದೆವು. ಒಂದು ಸ್ವಲ್ಪ ಕಮ್ಮಿ ಜಾಸ್ತಿ ಏನು ಎಣ್ಣೆ ಹಚ್ಚಿಲ್ರಿ, ಅಷ್ಟೇ ಕಮ್ಮಿ ಮೇಲೆ ಹಚ್ಚೀವಿ.